ಏನು ಮಾಡ್ತಪ್ಪ, ಈ ಜೀವ ಇರೋ ಮನುಷ್ಯಗಿಂತ ರಕ್ತ ಇರೋ ಸೊಳ್ಳೆನೇ ವಾಸಿ ನಮಗೆ, ಗೊತ್ತಾಯ್ತಾ? ಯಾಕೆ ಮಲ್ಕೊಂಡಿದ್ದೆ ಬೈಲಿ ಗುಂಡು? ಇಷ್ಟ ಇವತ್ತು ಮನೆ ಅದು ಋಣ ಮುಗೀತು ಬಾ ಇವತ್ತಿಂದು. ಹೋಗೋಣ, ಇವತ್ತೆಲ್ಲ ಖಾಲಿ, ಎಲ್ಲ ಖಾಲಿ ಖಾಲಿ ಬಾ ಇವತ್ತು. ಹೋಗೋಣ ಬಾ, ಹೊಸ ಮನೆ ಹೋಗೋಣ ನಾವು. ಬರಮ್ಮ. ಎಲ್ಲ ಮನೇಲೆ ಗುಡ್ಡೆ ಹಾಕೊಂಡಿದ್ದೀನಿ. ಬಂದ್ಬಿಟ್ಟು ಗುರುವಾರ ಬೆಳಗ್ಗೆನೆ ರಾಯರ ಪೂಜೆ ಮಾಡಿ ಹೆಂಗೋ ಮನೆ ಶಿಫ್ಟಿಂಗ್ ಮಾಡೋಣ ಅಂತ ಅವತ್ತೇ ಪ್ಲಾನಿಂಗ್ ಇತ್ತು. ಬಟ್ ಅವತ್ತೇ ಈ ಥರ ಆಯಿತು. ಆ ಒಂದಿನ ಇದಾಗಿದ್ದಕ್ಕೆ ಈಗ ಒಂದು 4-5 ದಿನನೇ ವೇಸ್ಟ್ ಆಗ್ತಾಯಿದೆ. ಹುಡುಗ ಎತ್ಕೋ, ಎಲ್ಲ ಎತ್ಕೊಂಡು ಎದಕ್ಕದ ಸುಮ್ಮನೆ ಎದಕ್ಕದ ಸುಮ್ಮನೆ ಸುಮ್ಮನೆ ಎದಕ್ಕದ ಪಾಪ ಗುಂಡ ಬಾ ಮೇಲೆ. ಆಲ್ರೆಡಿ ನನಗೆ ಒಂದು 12,000 ಮೇಲೇ ಖರ್ಚಾಯಿತು. ಯಾಕಂದರೆ ಏನು ಮಾಡೋಕ್ಕಾಗಲ್ಲ, ಹೋಗಿದ ಮನೆ ಎಲ್ಲ ಖರ್ಚಾಗುತ್ತೆ ಅಮೌಂಟು. ಅದಕ್ಕೆ ಆಲ್ಟ್ರೇಷನ್ ಮಾಡಿಸ್ಕೊಳ್ಳೋಕೆ ಕಷ್ಟ. ಅದಕ್ಕೆ ಸ್ವಂತ ಮನೆ ಇದ್ಬಿಟ್ರೆ ಎಲ್ಲೂ ಈ ಕಷ್ಟನೇ ಬರಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕೆ ವೀಡಿಯೋ ಮಾಡೋವರೆಗೂ ಮಾಡಲ್ಲ ಅಂತ ಹೇಳ್ಬಿಟ್ಟು ಕಳ್ಳನ ಮಗ ನೋಡಿ ನಾಟಕ ಹೊಡಿತಾವನು. ಎಷ್ಟು ನಾಟಕ ಆಡ್ತಾನೆ ಅಂದರೆ ನಂಬರ್ 1 ನಾಟಕಗಾರ. ವೀಡಿಯೋ ಮಾಡಿದ್ರೆ ನಾನು ಕೆಲಸ ಮಾಡೋದು ಅಂತಾನೆ. ಏನು ಮಾಡೋಣ? ತಿರ್ಗಾ ಮುಂದಕ್ಕೆ ಇಲ್ಲಿ ನೋಡಿ, ಸ್ವಲ್ಪ ಬಂದು ಇಲ್ಲಿ ನೋಡಿ, ತಿರ್ಗಾ ಮುಂದಕ್ಕೆ ಹೋಗ. ಹಾಗೆ ಬತ್ತವನ ಬತ್ತಾನೆ ನೀನು ಗುಂಡ ಬಾರೋ, ಒಳಗಡೆ ಬಾರೋ. ಅಯ್ಯೋ ನನ್ನ ಮಗನೇ ಬಾ, ನೀನು ಆಚೆ ಬಿಸಾಕ್ಬಿಡ್ತೀವಿ ಜಾಸ್ತಿ ಆಡಿದ್ರೆ. ಬಾ ಒಳಗಡೆ. ನೋಡ್ದ ಒಳಗಡೆ ಬಂದ್ಬಿಟ್ಟು ನೋಡು, ಆಚೆ ಬಿಸಾಕ್ಬಿಡ್ತೀವಿ ಅದಕ್ಕೆ ಕಳ್ಳ. ಹೋಗೋ, ಸ್ನಾನ ಮಾಡಿಸ್ತಿದ್ರೆ ಬರಲ್ಲ ಕಡವನು ಕಳ್ಳ. ಏಯ್ ಗುಂಡ, ವಾಕಿಂಗ್ ಕರ್ಕೊಂಡು ಹೋಗ್ತಾರೆ. ರೆಡಿ ಆಗ್ಬಿಡ್ತಾರೆ. ಬಾಗಿಲು ತೆಗ್ಯ, ವಾಕಿಂಗ್ ಕರ್ಕೊಂಡಾಗ ಬಾಗಿಲು ತೆಗ್ಯ. ನೋಡಿ ಇವಾಗ ಅವನೇ ನೀನು ಕರ್ಕೊಂಡು ಹೋಗ್ತಾನೆ. ಅವನೇ ಹೋಯ್ತು ಕಳ್ಳನ ಮಗ. ಸ್ನಾನ ಮಾಡಿಸ್ತೀನಿ ಅಂದರೆ ಬರಲ್ಲ ನೋಡು. ವಾಕಿಂಗ್ ಕರ್ಕೊಂಡು ಹೋಗೋದಾದ್ರೆ ಓಡ್ಬಿಡ್ತಾನೆ. ಸ್ನಾನ ಮಾಡ್ಕೊಂಡು ಕ್ಲೀನಾಗಿರೋಕ್ಕೆ ಇಷ್ಟ ಇಲ್ಲ ನನ್ನ ಮಗನಿಗೆ. ಕತ್ತೆ ಸ್ನಾನ ಮಾಡಿಸ್ಕೊಳ್ಳೋದಾದ್ರೆ ಅಲರ್ಜಿ. ಕಚ್ಚಕ್ಕೆ ಬರ್ತಾನೆ, ಕಚ್ಚಕ್ಕೆ. ಎಳ್ಕೊಂಡೋಗ ಹೇಳ್ತೀನಿ. ಒಯ್ ಏನು ಜಾಸ್ತಿ ಆಡ್ತಾರದು? ಬೇಕಾ ಬರೇ ಕೋಲ್ ತರಲ್ಲ ಕೋಲು ತಗೊಂಡು ಕೂಡ ಇದೀನಿ ನನಗೆ. ಎತ್ಕೊಂಡೋಗ್ಬಿಡು ಹೇಳ್ತೀನಿ. ಸ್ನಾನ ಮಾಡಿಸ್ಬಿಡು ಹೇಳ್ತೀನಿ. ಎತ್ಕೊಂಡೋಗಿ ಅವನ ಕರ್ಕೊಂಡು ಹೋಯ್ತಾನ. ಹೋಗ, ನಿನ್ನ ವಾಕಿಂಗ್ ಕರ್ಕೊಂಡು ಹೋಗ್ತಾವನೆ. ಹೋಗಿ ಮನೆಗೆ ಬೇಜಾರಾಗೈತಂತೆ ನಿನಗೆ. ಕರ್ಕೊಂಡು ಹೋಯ್ತಾನೆ ನೋಡು, ಒಂದು ವಾಕಿಂಗ್ ಕರ್ಕೊಂಡು ಹೋಗ್ತಾನೆ. ಹೋಗಿ ಬರೋ. ಏಯ್ ಗುಂಡ, ಮನೆ ಒಳಗಡೆ ಅಂದ್ರೆ ಆಗಲ್ಲ, ಅಲರ್ಜಿ ಅವನಿಗೆ. ಬಾ ಎಳ್ಕೊಂಬಾ. ಇನ್ನೇನು ಒಂದು ರೌಂಡ್ ಆಯ್ತಲ್ಲ ಸಾಕು, ಕೆಲಸ ಆಯ್ತು ನಮಗೆ. ಬಾರ ಒಳಗಡೆ, ಬಾರ ಗುಂಡು ಬಾರ ಒಳಗಡೆ. ಕಳ್ಳ ನನ್ನ ಮಗನೇ, ಬಾರೋ ಗುಂಡು ಒಳಗಡೆ ಬಾ. ಗುಂಡು ಬಾರೋ ನನ್ನ ಮಗ ಕಣ. ಹೆಂಗೆ ನಾಟಕ ಹೊಡಿತಾವ ನೋಡು, ನಾಟಕ ಹೊಡಿತಾವನೆ. ಬೈಲಿ ಬಾ, ಬಿಡ ನೀನು ಬಿಡ. ಗುಂಡಮ್ಮ ಬಾ ಮೇಲೆ. ಅಯ್ಯಪ್ಪ, ನನ್ನ ಹತ್ರನೂ ಬರಲ್ಲ ನೀನು. ಗುಂಡ ಬಾರೋ, ಒಳಗಡೆ ಬಾರೋ. ಅಯ್ಯೋ ನನ್ನ ಮಗನೇ ಬಾ, ನೀನು ಆಚೆ ಬಿಸಾಕ್ಬಿಡ್ತೀವಿ ಜಾಸ್ತಿ ಆಡಿದ್ರೆ. ಬಾ ಒಳಗಡೆ. ನೋಡ್ದ ಒಳಗಡೆ ಬಂದ್ಬಿಟ್ಟು ನೋಡು, ಆಚೆ ಬಿಸಾಕ್ಬಿಡ್ತೀವಿ ಅದಕ್ಕೆ ಕಳ್ಳ. ಕಳ್ಳನ ಮಗನೇ, ಹೋಗ ಆ ಕಡೆಗೆ. ಜೊತೆಗೆ ಬರ್ತಾವನೆ. ಅಲ್ಲೇ ನೋಡತ್ತ, ಇಲ್ಲಿ ನೋಡಿ, ಇಲ್ಲೇ ತಿರ್ಗಾ ಮುಂದಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಬಂದು
ಇಲ್ಲಿ ನೋಡಿದಿ ತಿರ್ಗಾ ಮುಂದಕ್ಕೆ ಹೋಗ. ಹಂಗೆ ಬತ್ತವನ ಬರ್ತಾವನೆ. ಎಂತ ಹಿಡಕಂತ ತುಂಬ ನೋಡಿ ಹಿಡ್ಕೊಳ್ಳೋಣ ಅವನ್ನ. ಯೋ ಹಿಡ್ಕೊಂಬಿಟ್ಟೆ. ಯಸ್ ಭಾಳ ಹಿಡ್ಕೊಂಬಿಟ್ಟೆ. ಇನ್ನು ಎಲ್ಗೋ ಓಡಕ್ ಬಿಡ್ದಂತೆ. ಬಾ ಬರಲಿ ಬಂದ. ಕಷ್ಟಪಟ್ಟು ಹಿಡ್ಕೊಂಡಿದ್ದೀನಿ. ಏನು ಬುದ್ಧಿ ನಿಂದು ಬುದ್ಧಿ ಬುದ್ಧಿ ನೋಡ್ರಿ ನನಗೆ ಎಂಥ ಬುದ್ಧಿ ಕಲ್ತದೆ. ಎಂಥ ಬುದ್ಧಿ ಕೊಚ್ಚಬಾರ್ದು. ಹೋಗಿ ಹಾಕ್ಬಿಡ್ಬಾರ ಒಳಗಡೆ ಕತ್ತ ಮಗನ ಕರ್ಕೊಂಡೋಗಲ್ಲ ಅಂತ ಹೇಳ್ಬಿಟ್ಟು ಪಾಪ ಬಂದ್ಬಿಟ್ಟದ ನನ್ನ ಮಗನ. ಕಳ್ಳ ಮಗ ತಿರ್ಗಿ ಓಡೋಗ್ಬಿಟ್ಟಿದ್ನ. ಬೇಗ ಬಾಗಿಲಿಗೆ ಹಾಕ್ಬಿಟ್ಟು ಬಾರಲ್ಲಿ ಅವ್ನು ಗೊತ್ತಾಗ್ಬಿಟ್ಟೈತೆ ಎಲ್ಲ ಹೋಯ್ತವ್ರೆ ಅಂತ. ಟಣ್ಣಂತ ಹಾಕ್ಬಿಟ್ಟು ಓಡ್ ಬಂದ್ಬಿಡು. ಲೈಟ್ ಆಫ್ ಮಾಡು. ಅಡುಗೆ ಮನೆ ಇದೆಯಲ್ಲ ಬೇಗ ಹಾಕಬಿಡು. ಮನೆಯೆಲ್ಲ ಸಿಕ್ಕಾಪಟ್ಟೆ ಗುಡಿಸಿ ಸಾಕಾಯಿತು. ಅಲ್ಲಿಂದ ತೊಳ್ಕೊಂಬಂದು ಆ ರೂಮು ಈ ರೂಮು ಬಾತ್ರೂಮು ಎಲ್ಲ ಸಖತ್ ಗಲೀಜಾಗಿತ್ತು. ಸೊ ಎಲ್ಲ ಕ್ಲೀನ್ ಮಾಡಿ ಈಗ ಒಂದು ಮಟ್ಟಕ್ಕೆ ತರ್ತಾ ಇದ್ದೀವಿ. ಗುಡ್ಸ್ಕೊಳ ಇನ್ನೂ ನೀರು ಎಷ್ಟೊಂದು ಆಯ್ತು ಅಲ್ಲೆಲ್ಲ. ಹಾಂ ಗುಡ್ಸ್ಕೊಳ. ಇಲ್ಲಿ ಬಕೆಟ್ ಆ ಕಡೆ ಮೂಲೆಗಿಡು ಸ್ವಲ್ಪ. ಹಾಂ ಮೂಲೆಯಲ್ಲಿ ಇನ್ನು ಪೈಪ್ ಐತೋ ಪೈಪ್. ಏಯ್ ಅಲ್ಲಿ ಇಡು ಕಿಟಕಿಯಲ್ಲಿ. ಗುಡ್ಸು ಮೂಲೆಲ್ಲ ಗುಡ್ಸ್ಕೊಂಬಣ್ಣ ಇದೆ. ನೀರು ಹೋಯ್ತಲ್ಲ ಇವಾಗ ನೋಡು. ಡಬ ಡಬ ಅಂತೆಲ್ಲ ತಳ್ಳು ಹೋಗಿ ಎಲ್ಲ ವಾಪಸ್ ಹೋಗ್ತೈತಿ. ಡಬ ಡಬ ಅಂತ ತಳ್ಳು ಐತಿ. ನಾನು ತಳ್ಳು 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 ತಳ್ಳು. ಸುಮ್ಮನೆ ಇದೇ ಬೆಸ್ಟ್ ಐಡಿಯಾ. ಸುಮ್ಮನೆ ಅಡುಗೆ ಮನೆಗೆ ಹೋಯ್ತಾ ಎಲ್ಲ ಮಾಡಲ್ಲ ಅದು ನೀರು. ತಳ್ಕೊ ಎಲ್ಲ ಆ ಕಡೆಯಿಂದ ಆ ಮೂಲೆಗೆ ಹೊಂಟೈತೆ ನೋಡು. ಆ ಮೂಲೆಯಿಂದ ತಳ್ಕೊ. ಎಷ್ಟೊಂದು ನೀರು ನನ್ನ ಮುಖ ನೀರು ಹಿಂಗೆ ಬೆಳ್ಕೊಂಡು ಬಂದಿರೋದು. ಸಕೆ ನೀರಲ್ಲ ಅದು. ನಾಡ್ಕೊಂಡಿರ್ತಾನೆ. ಹಿಡ್ಕಳಮ್ಮ. ಹಾಂ ವೀಡಿಯೋ ಮಾಡೋವರೆಗೂ ಮಾಡಲ್ಲ ಅಂತ ಹೇಳ್ಬಿಟ್ಟು ಕಳ್ಳನ ಮಗ ನೋಡಿ ನಾಟ್ಕೊಂಡಿರ್ತಾವನ್. ಹಾಂ ಎಷ್ಟು ನಾಟಕ ಆಡ್ತಾನೆ ಅಂದರೆ ನಂಬರ್ 1 ನಾಟಕಗಾರ. ವೀಡಿಯೋ ಮಾಡೋದ್ರೆ ನಾನು ಕೆಲಸ ಮಾಡೋದು ಅಂತಾನೆ. ಏನು ಮಾಡೋಣ? ನಿಮ್ಮ ಮಕ್ಕಳು ಒಂದೊಂದು ಆಟ ಆಡ್ಕೊಂಡು ನಾಟಕ ಹೊಡ್ಕೊಂಡು ವೀಡಿಯೋ ಮಾಡಿಸ್ಕೊಳ್ಳೋದು. ನಾನು ಕೆಲಸ ದಬಾಕ್ಬಿಟ್ಟೆ ಅಂತ ಮಕ್ಕಕ್ಕೆಲ್ಲ ನೀರು ಎಸ್ಕೊಂಡ್ಬಿಟ್ಟು ಸಕೆ ನೀರಾಗದೆ ಅಂತ ತೋರ್ಸಕ್ಕೆ ಎತ್ಕೊಂಬಂದವನೆ. ಅಯ್ಯ ಕಳ್ಳ ನಂಗೆ ಗೊತ್ತದ ಬಾ. ಏನು ಭಾರಿ ಸಕೆ ನೀರು ಹೊರ್ದೋಗ್ಬಿಟ್ಟಿದೆ ಅಂತ ತೋರ್ಸೋದಕ್ಕೆ ಮಗು ಸಕೆ ನೀರು ಥರ ನೆಮ ಎತ್ಕೊಂಡು ಬಂದೈತೆ. ಮಕ್ಕಕ್ಕೆಲ್ಲ ನೀರು ಹಾಕೊಂಬಿಟ್ಟು. ಆಯಿತು ಗುಡ್ಸು ಅಡುಗೆ ಮನೆಯಿಂದ ಗುಡ್ಸ್ಕೊಬ್ರು. ಎಷ್ಟು ನೀಟಾಗಿ ಹಿಂಗೆಲ್ಲ ನೀರು ಹಾಕ್ಬಿಟ್ಟು ತೊಳೆದ್ರೆ ಕ್ಲೀನಾಗುತ್ತೆ. ಯಾಕಂದರೆ ಸಿಮೆಂಟೆಲ್ಲ ಓಡಾಡ್ಬಿಟ್ಟು ಹಾಳು ಮಾಡಿಬಿಟ್ಟಿದ್ದಾರೆ. ಇಲ್ಲ ಇನ್ನೊಂದ್ಸರಿ ಗುಡ್ಸು. ಅದೆಲ್ಲ ಕಸ ಮಣ್ಣೆಲ್ಲ ಐತೆ. ಮಣ್ಣೆಲ್ಲ ಹೋಗ್ಲಿ. ಮಣ್ಣು ಯಾಕೆ ಬಂದೈತೆ ಅಂತ ಹೇಳಿದ್ರೆ ಅಲ್ಲಿ ಆಲ್ಟ್ರೇಷನ್ ಮಾಡಿಸಿದ್ದು. ಮತ್ತು ಇಲ್ಲಿ ಸಿಮೆಂಟ್ ಎಲ್ಲ ಆಲ್ಟ್ರೇಷನ್ ಮಾಡಿಸಿದೆ. ಒಳಗಡೆ ಕಮೋಡ್ದು ಅಲ್ಲೊಂಚೂರು ಆಲ್ಟ್ರೇಷನ್ ಮಾಡಿಸಿದೆ. ಹಂಗಾಗಿ ಸ್ವಲ್ಪ ಮಣ್ಣು ಎಲ್ಲ ಆಗಿಬಿಟ್ಟಿದೆ. ಮತ್ತು ಈ ಡೋರ್ ತೆಗೆಸ್ಬಿಟ್ಟಿದ್ದೀನಿ. ಇದಕ್ಕೇನಾದರೂ ಸ್ಲೈಡಿಂಗ್ ಥರ ಏನಾದರೂ ಅಟ್ಯಾಚ್ಮೆಂಟ್ ಮಾಡಬೇಕು. ಮತ್ತು ಅಲ್ಲಿಗೆಲ್ಲ ಸ್ವಲ್ಪ ಪೇಂಟಿಂಗ್ ಮಾಡ್ಕೋಬೇಕು. ಸ್ವಲ್ಪ ಆಲ್ಟ್ರೇಷನ್ ಎಲ್ಲ ಇದೆ. ಆಲ್ರೆಡಿ ನನಗೆ ಒಂದು 12,000 ಮೇಲೇ ಖರ್ಚಾಯಿತು. ಯಾಕಂದರೆ ಏನು ಮಾಡೋಕ್ಕಾಗಲ್ಲ. ಹೋಗಿದ ಮನೆ ಎಲ್ಲ ಖರ್ಚಾಗುತ್ತೆ ಅಮೌಂಟು. ಅದಕ್ಕೆ ಆಲ್ಟ್ರೇಷನ್ ಮಾಡಿಸ್ಕೊಳ್ಳೋಕೆ ಕಷ್ಟ. ಅದಕ್ಕೆ ಸ್ವಂತ ಮನೆ ಇದ್ಬಿಟ್ರೆ ಎಲ್ಲೂ ಈ ಕಷ್ಟನೇ ಬರಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕಮ್ಮ ಗುಡ್ಸು? ಅದಕ್ಕೆ ಹುಷಾರಾಗಿ ಓಡಾಡಬೇಕು. ಇಲ್ಲಿನ ಗುಡ್ಸ್ಕೊ. ಇಲ್ಲಿ ಎಲ್ಲ ಹಂಗೆ ಗುಡ್ಸ್ಕೊ. ಹಂಗೆ ಗುಡ್ಸ್ಕೊ. ಅವಾಗೆಲ್ಲ ಕ್ಲೀನಾಗಿ ಹೋಗುತ್ತೆ. ಐ ಮೊಂಡಿ ಸರಿಯಾಗಿ ಹೊಡಿತದೆ. ಹಂಗೆಲ್ಲ ಆಡಬಾರ್ದು ಆಟನ. ಏಟಾಯ್ತಾ? ನಿಜವಾಗ್ಲೂ ಏಟಾಯ್ತು. ನಿಜ ಏಟಾಯ್ತಾ? ಹೋಗತ್ತಾಗ ಅದಕ್ಕೆ ಬಿಡು ಬಂತು. ಸರಿಯಾಗಿ ಹೊಡೆದಿರ್ಬೇಕು ಏಟು. ಅದಕ್ಕೆ ಹೇಳಿದ್ದು ಆಟ ಆಡಬೇಡ, ನಿಧಾನಕ್ಕೆ ಮಾಡು ಕೆಲಸನ ಅಂತ. ನೋಡಿಲ್ಲ ಸಿಮೆಂಟು ಹೆಂಗೆಲ್ಲ ಗಲೀಜಾಗೈತೆ ಕೈ. ಸರಿ ನಿಧಾನ ಮಾಡಪ್ಪ. ಹಂಗೆಲ್ಲ ಓಡಾಡ್ಬಿಡ. ಆಟ ಆಡ್ಕೊಂಡು ಮಾಡಿದ್ರೆ ಮಸ್ತು ಬಿದ್ದಿದ್ದು ಕೈಯೋ ಕಾಲ ಮುಟ್ಬಿಟ್ರೆ ಏನು ಮಾಡಿ. ಆಯ್ತು ಕಣಪ್ಪ. ಇವಾಗ ಗುಡ್ಸಪ್ಪ. ಸರಿಯಾಗಿ ಬೀಳ್ತೀಯ. ಹಂಗೆಲ್ಲ ಇದು ಮಾಡಬೇಡ. ಆಟ ಆಡ್ಕೊಂಡು ಮಾಡಬೇಡ. ಕೈ ಕಾಲು ನೆಂದಿರುತ್ತಲ್ವ ಜಾರುತ್ತೆ.
ಬೇಕಾದ್ರೆ ಅಲ್ಲಿ ತುದಿ ಗುಡಿಸು, ನಾನೇ ಬಂದು ಎಲ್ಲ ಅವಾಗೆ ಗುಡಿಸಿದ್ನಲ್ಲ ಆ ಥರ ಮಾಡ್ತೀನಿ ನಾನು. ಮುಂದೆಗಡೆ ಸಿಮೆಂಟಿಂಗ್ದೆಲ್ಲ ಆಲ್ಟ್ರೇಷನ್ ನಾನೇ ಮಾಡಿಸ್ಕೊಂಡಿದ್ದು. ಆ್ಯಕ್ಚುಲಿ ಅದಕ್ಕೆ ಖರ್ಚಾಗಿದ್ದು ನನಗೆ. ಗೇಟ್ ಹತ್ರ ಸಿಮೆಂಟಿಂಗ್ ಮಾಡ್ತಿದ್ದೀನಿ, ಇಲ್ಲಿ ಬೇರೆ ಹೈಟು ತುಂಬ ಹೈಟ್ ಇತ್ತಲ್ಲಿ, ಹಾಗಾಗಿ ಅಲ್ಲಿ ಗಾಡಿ ಹತ್ರ ಗಾಡಿ ನಿಲ್ಸಿದ್ದೀನಲ್ಲ ಅದು ಪೂರ್ತಿ ಸಿಮೆಂಟಿಂಗ್ ನಾನೇ ಮಾಡಿಸ್ಕೊಂಡಿರೋದು. ಹಾಗಾಗಿ ಖರ್ಚು ಜಾಸ್ತಿ ಆಯಿತು ನನಗೆ. ಇಲ್ಲಿ ವಾಟ್ರದ್ದು ಮತ್ತು ಇದೊಂದು ಖರ್ಚು ಬೀಳ್ತು ನನಗೆ. ಯಾಕಂದರೆ ಇದೊಂದು ವಾಶ್ ಬೇಷನ್ ಬೇಕಾಗಿತ್ತು, ಯಾಕಂದರೆ ಟಾಯ್ಲೆಟಲ್ಲಿ ಇದಿಲ್ಲ, ಟಾಯ್ಲೆಟನ್ನು ಬಾತ್ರೂಮಲ್ಲಿ ಇಲ್ಲ ಈ ಥರದ್ದು. ಹಾಗಾಗಿ ನನಗೆ ಬೇಕು ಅಂದಾಗೆಲ್ಲ ಮುಖ ತೊಳೆಯೋದಕ್ಕೆ, ಕೈ ವಾಶ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿದ್ರು ನಾನು ಹಾಕಿಸ್ಕೊಂಡೆ ಇದನ್ನು. ಸೊ ಇದು ನನಗೆ ಅವಶ್ಯಕತೆ ಇದೆ. ನೆಕ್ಸ್ಟು ಮನೆಗೆ ಹೋದಾಗ ಕೂಡ ಅನುಕೂಲ ಆಗುತ್ತೆ ಇದು. ಎಲ್ಲಾದರೂ ಹೋಗಿ ನಮ್ಗೆ ಬೇಕು ಅಂದಾಗ ಆಲ್ಟ್ರೇಷನ್ ಮಾಡಿಸ್ಕೋಬೋದು. ಈಗ ಅಡುಗೆ ಮನೆ ಎಲ್ಲ ಕ್ಲೀನಿಂಗ್ ಮಾಡಿದ್ದಾಯಿತು. ಆ್ಯಕ್ಚುಲಿ ರಾಯಣ್ಣ ಮೊನ್ನೆನೇ ಪೂಜೆ ಮಾಡಿದ್ದೆ, ಬಟ್ ಮೊನ್ನೆ ಮನೆ ಶಿಫ್ಟ್ ಮಾಡೋಕ್ಕಾಗಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಯಪ್ಪ ಹೆಂಗಿದೀವಿ ನೋಡಿ, 2-3 ದಿನದಿಂದ ಇರೋ ಬರೋ ಸಾಮಾನೆಲ್ಲ ಕೆಳಗಡೆ ಇಳಿಸ್ಬಿಟ್ಟು ಮಣಗ್ಬಿಟ್ಟು. ಆ್ಯಕ್ಚುಲಿ ಶಿಫ್ಟ್ ಮಾಡೋಕ್ಕಾಗಲಿಲ್ಲ, ಯಾರೊಬ್ರಿಗೆ ಹೇಳಿದ್ದೆ, ಅವರು ಸರಿಯಾದ ಟೈಮ್ ಕೈ ಕೊಟ್ಬಿಟ್ರು. ಹಾಗಾಗಿ ಇನ್ನೊಬ್ರ ಕೈಯಲ್ಲಿ ಆಗೋಲ್ಲ ಶಿಫ್ಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅವರು ಏನೋ ಫ್ಯಾಮಿಲಿ ಟ್ರಿಪ್ ಇತ್ತು ಅಂತ ಹೊರಟೋರು. ಸೊ ಇಬ್ಬರು ಕೈ ಕೊಟ್ಟಂಗೆ ಆಯಿತು. ಹಂಗಾಗಿ ನನ್ನ ಮನೆ ಸಾಮಾನುಗಳನ್ನ ಯಾವುದನ್ನು ಶಿಫ್ಟ್ ಮಾಡೋಕ್ಕಾಗಲಿಲ್ಲ, ಎಲ್ಲ ಮನೇಲೇ ಗುಡ್ಡೆ ಹಾಕೊಂಡಿದ್ದೀನಿ. ಬಂದ್ಬಿಟ್ಟು ಗುರುವಾರ ಬೆಳಗ್ಗೆನೇ ರಾಯರ ಪೂಜೆ ಮಾಡಿ ಹೆಂಗೋ ಮನೆ ಶಿಫ್ಟಿಂಗ್ ಮಾಡೋಣ ಅಂತ ಅವತ್ತೇ ಪ್ಲ್ಯಾನಿಂಗ್ ಇತ್ತು. ಬಟ್ ಅವತ್ತೇ ಈ ಥರ ಆಯಿತು. ಆ ಒಂದಿನ ಇದಾಗಿದ್ದಕ್ಕೆ ಈಗ ಒಂದು 4-5 ದಿನವೇ ವೇಸ್ಟ್ ಆಗ್ತಾಯಿದೆ. ಅದಕ್ಕೆ ಇನ್ನೇನು ಮಾಡೋದು, ಮನೆಯನ್ನಾದರೂ ಕ್ಲೀನ್ ಮಾಡಿ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಪೂರ್ವಿತ ಬಂದು ಇಲ್ಲಿ ಎಲ್ಲನೂ ಅವಾಗಲಿಂದ ಬಾತ್ರೂಮಲ್ಲಿ ಇದನ್ನೆಲ್ಲ ಹಾಕ್ಬಿಟ್ಟು ತೊಳೆದಿದ್ದಾಯಿತು. ಟೇಲ್ಸ್ಗೆಲ್ಲ ತುಂಬ ಗಲೀಜಾಗ್ಬಿಟ್ಟಿತ್ತು. ಹಂಗಾಗಿ ಆ್ಯಸಿಡ್ ಹಾಕಿ ತೊಳೆದು ಅದಾದಮೇಲೆ ರೂಮಿಂದ ಪೂರ್ತಿ ಸಜ್ಜ ಮೇಲೆಲ್ಲ ನೀರು ಎರಚಿ ನಾನೇ ಕ್ಲೀನ್ ಮಾಡ್ಕೊಂಡೆ. ಸೊ ಇಲ್ಲಿಂದ ಕೆಳಗಡೆಯಿಂದನೇ ನೀರು ಎರಚಿದೆ ಪೂರ್ತಿ. ಸೊ ಎಲ್ಲ ಕ್ಲೀನ್ ಮಾಡ್ಕೊಂಡು ಅಲ್ಲಿಂದ ಗುಡಿಸ್ಕೊಂಡು ಬಂದು ಪೂರ್ವಿ ಒಂದಷ್ಟು ಹೆಲ್ಪ್ ಮಾಡ್ದೆ. ಅಡುಗೆ ಮನೆ ಸೆಲ್ಫೆಲ್ಲ ತೊಳೆದೆ. ಅದಾದಮೇಲೆ ಅಡುಗೆ ಮನೆ ಕೆಳಗಡೆ ಸೆಲ್ಫು ಕಲ್ಲುಗಳೆಲ್ಲ ತೊಳೆದು ನೆಲ ಎಲ್ಲ ತೊಳ್ಕೊಂಡು ಬಂದು. ಸೊ ಇಲ್ಲಿ ಬ್ಲ್ಯಾಕದು ಟೇಲ್ಸ್ ಇರೋದಕ್ಕೆ ತುಂಬ ಅನುಕೂಲ ಇದೆ. ಯಾಕೆಂದರೆ ವೀಲ್ ಚೇರ್ ಓಡಾಡಿದಾಗ ಗಲೀಜಾದರೆ ಕಾಣಿಸಲ್ಲ, ಸರಿ ಒಳ್ಳೆಯದಾಯಿತು. ಸೊ ಇವಾಗ ಬಾಗಿಲೆಲ್ಲ ತೊಳಿಬೇಕು ಒಂದು ಸಾರಿ. ಸೊ ಇನ್ನೊಂದು ಸ್ವಲ್ಪ ನೀರಿದೆ, ಅದೆಲ್ಲ ಓಡಿಸ್ಬಿಡ್ತೀನಿ, ನಾನೇ ಓಡಿಸ್ಬಿಟ್ಟು ಆಮೇಲೆ ಹೋಗಿ ಬಾಗಿಲಲ್ಲಿ ಒಂದು ದೊಡ್ಡ ಬಕೆಟ್ ತೊಗೊಂಡು ನೀರು ಇಟ್ಬಿಟ್ಟು. ಸೊ ಇಲ್ಲಿ ಆಲ್ಟ್ರೇಷನ್ಗೆ ಯಾಕೆ ಇಷ್ಟೊಂದು ಖರ್ಚಾಯಿತು ಅಂತ ಹೇಳಿದ್ರೆ ತೋರಿಸ್ತೀನಿ ಏನೇನು ಆಲ್ಟ್ರೇಷನ್ ಮಾಡಿಸಿದ್ದೀನಿ, ಎಷ್ಟೆಲ್ಲ ಖರ್ಚಾಯಿತು ಅಂತ. ಸೊ ನೋಡಿ, ಇಲ್ಲಿ ವಾಷಿಂಗ್ ಮಿಷಿನ್ಗೆ ಆ ಕಡೆ ಸಿಂಕ್ ಕಡೆಯಿಂದ ಇಲ್ಲೊಂದು ಸಿಂಕದು ಇದಿದೆ, ಅಲ್ಲಿಂದ ಕನೆಕ್ಷನ್ನು ಇಲ್ಲಿಗೆ ಗೋಡೆಗೆ ಕೊಟ್ಬಿಟ್ಟು ತೊಗೊಂಡು ಬಂದು ಅದರಿಂದ ಬಂದು ಇಲ್ಲಿ ವಾಟರ್ದು ಒಂದು ಕನೆಕ್ಷನ್ ಕೊಟ್ಟು. ಸೊ ಇಲ್ಲಿ ಬಂದು ಹ್ಯಾಂಡ್ ವಾಶ್ ಕೆಳಗಡೆ ಇರೋದು ಹಾಕಿದ್ರೆ ಇನ್ನೂ ರೇಟ್ ಜಾಸ್ತಿ ಆಗ್ತಾಯಿತ್ತು ಅಂದರೆ ನಾನು ಬೇಡ ಹಿಂಗೆ ಇಡಿ ಅಂತ ಹೇಳ್ಬಿಟ್ಟೆ. ಯಾಕಂದರೆ ಅದಕ್ಕೆ ಬೇರೆ ರೇಟು ಸುಮ್ಮನೆ ಏನಕ್ಕೆ ಒಂದು ಕಡೆ ದಂಡ ದುಡ್ಡು, ಅದಕ್ಕೆ ಯಾವ ಮನೆಗೆ ಹೋದರೂ ಇದೇ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು ಇವಾಗ ಇಲ್ಲಿ ಆಲ್ಟ್ರೇಷನ್ ಮಾಡಿದ್ದೀವಲ್ಲ, ಇಲ್ಲಿ ಒಂದು ಕನೆಕ್ಷನಿಂದ ಇಲ್ಲಿ ವೇಸ್ಟೇಜ್ ನೀರು ಹೋಗೋ ಥರ ಮಾಡ್ಕೊಂಡು ವಾಷಿಂಗ್ ಮಿಷಿನ್ ಪಾಯಿಂಟ್ನ ಮಾಡ್ಕೊಂಡಿದ್ದೀನಿ ಇಲ್ಲಿ. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಇಡೋ ಥರ. ಅದು ಬಿಟ್ಟರೆ ಅಲ್ಲಿ ಮುಂದೆ ನೋಡಿ ಅದು ಸಿಮೆಂಟಿಂಗೆಲ್ಲ ಮಾಡಿಸ್ಕೊಂಡಿದ್ದು ನಾನೇ. ಸೊ ಇಲ್ಲಿ ಟೇಲ್ಸ್ ಮಾತ್ರ ಇತ್ತು, ಅಂದರೆ ಒಂದು ರೌಂಡ್ ಶೇಪಲ್ಲಿ ಒಳ್ಳೆ ಚಂದ್ರಾಕಾರ ಥರ. ಸೊ ಆ ಹಿಟ್ಟಿಗೆ ಏನು ಮಾಡಿದ್ದು, ಸಿಮೆಂಟು ಜಲ್ಲಿ ಎಲ್ಲ ಸೇರಿಸಿ ಅದಕ್ಕೆ ಖರ್ಚು ಜಾಸ್ತಿ ಆಗ್ಬಿಡ್ತು ನನಗೆ. ಸೊ 2 ಮೂಟೆ 1.5 ಮೂಟೆ ಸಿಮೆಂಟ್ ಖರ್ಚಾಯಿತು ನನಗೆ. ಸೊ ಇನ್ನೂ ಒಂದು ಅರ್ಧ ಮುಕ್ಕಾಲು ಮೂಟೆ ಮಿಕ್ಕಿದೆ, ಅದನ್ನೇನು ಏನಕ್ಕಾರ ಬಳಸಬೇಕು. ಸೊ ಇನ್ನೂ ಅವ್ರು ಏನೆಲ್ಲ ಸರಿಯಾಗಿ ಕೆಲಸಗಳು ಮಾಡಿಲ್ಲ, ಅದನ್ನೆಲ್ಲ ನಾನೇ ಮಾಡ್ಕೋಬೇಕು. ಸರಿಯಾಗಿ ಮಾಡಿಕೊಟ್ಟಿಲ್ಲ, ಹೆಂಗೆಂಗೋ ಎದ್ವತ್ತದ್ವ ಮಾಡೋ ಹೋಗ್ಬಿಟ್ಟಿದ್ದಾರೆ. ಸೊ ನೀಟಾಗಿ ಮಾಡ್ಕೊಡೋರು ಯಾರು ಸಿಗಲ್ವಲ್ಲಪ್ಪ, ನಮಗೆ ಬೇರೆ ಏನಪ್ಪ ಮಾಡೋದು. ಬಿಡಮ್ಮ ನಾನು ಗುಡ್ಸ್ತೀನಿ ಬಿಡು. ಎಮ್ಸಾಂಡು, ಆಮೇಲೆ ಜಲ್ಲಿ, ಆಮೇಲೆ ಸಿಮೆಂಟು 3ಕ್ಕೂ ಸರಿಯಾಗಿ ಖರ್ಚಾಯ್ತಪ್ಪ. ಇವಾಗ ಏನು ಮನೆ ಕಟ್ಟೋ ಕತೆ ಏನಪ್ಪ ಅನಿಸುತ್ತೆ. ಪಾತ್ರೆ ಎಲ್ಲ ತೊಳೆದ ನೀನೇನು ಮಾತಾಡ್ತೀಯ? ಸ್ಟಿಕ್ಕರ್ ಕೊಡಲ್ಲ, ಸ್ಟಿಕ್ಕರ ವಿಡಿಯೋ ಮಾಡಬೇಕು. ಮೈಕ್ ಹಾಕೊಂಡ್ಬಿಟ್ಟೋಣ ಏನಕ್ಕ ಮಾಡಕ್ಕೇನು ಇಲ್ವಲ್ಲ, ಮಾಡೋಕ್ಕೆ ಕೆಲಸ ಇಲ್ಲ. ಕೆಲಸ ಇಲ್ವಾ? ಕೆಲಸ ಕೊಡ. ಏಯ್ ಕಚ್ಕಿಸ್ಬಿಟ್ಟ ನಾನು ಬಿಟ್ಟ ಫಸ್ಟ್ ಅವ್ನು ಆಚೆ ಕರ್ಕೊಂಡು ಹೋಗ್ತಾನೆ ಅಂತ ಕಾಯ್ಕೊಂಡು ಕೂತವನು. ಬಿಡ ಹೋಗಪ್ಪ, ಇವತ್ತು ಆಚೆ ಕರ್ಕೊಂಡು ಹೋಗಲ್ಲ, ನಾಳೆಗೆ ಕರ್ಕೊಂಡು ಹೋಗೋದು. ಇವತ್ತು ಆಚೆ ಕರ್ಕೊಂಡು ಹೋಗಲ್ಲ, ಟ್ಯಾಗ್ ಬಿಚ್ಚಿಬಿಟ್ಟ ಅಂತ ನೋಡ್ತಾವನೆ. ಮುಂದೆ ಏನೋ ಆಚೆ ಕರ್ಕೊಂಡು ಹೋಗಲ್ವತ್ತಾ, ಒಡೇನು ಬಾ ಅವನಿಗೆ. ಯಾಕೆ ಆಚೆ ಕರ್ಕೊಂಡು ಹೋಗಲ್ಲ? ಕರ್ಕೊಂಡೋಗ ಅಂತ ಹೇಳ್ತದೆ. ಗುಡ್ಡು ಕರ್ಕೊಂಡೋಯ್ತಿಲ್ವಾ ಯಾಕಂತ ಕೇಳು. ಏನು ಕರ್ಕೊಂಡು ಹೋಗಲ್ಲ ಅಂತ ಕೇಳು. ನಾನು ಕರ್ಕೊಂಡು ಹೋಗೋ ಅಂತ ಹೇಳು. ಉಣ್ಣಮ್ಮ ಕೇಳು ಯಾಕೆ ಕರ್ಕೊಂಡೋಯ್ತಿಲ್ಲ, ಕರ್ಕೊಂಡು ಹೋಗೋಣ. ನಮಸ್ಕಾರ ಹೊಡ್ತದೆ. ಹೋಗ ಕರ್ಕೊಂಡು ಹೋಗೋ.
ಕರ್ಕೊಡೋಗನ ಆಚೆ ಕರ್ಕೊಡೋಗನ ಗುಂಡ ಹೇಗಿರುತ್ತೆ? ಬಿಡ ನೀನು ಗುಂಡು ಕರ್ಕೊಂಡೋಯ್ತಲ್ವಾ ಬೈಲಿ ಗುಂಡು ಯಾಕೆ ಕರ್ಕೊಂಡೋಯ್ತಲ್ಲ ಅಂತ ಕೇಳು ಯಾಕಂತ ಕರ್ಕೊಂಡೋಯ್ತಲ್ಲ ಹಾಂ ಕರ್ಕೊಂಡೋಗಂತ ಹೇಳ ಏಯ್ ಕರ್ಕೊಳಗ ಪಾಪ ಗುಂಡ ಬೇಜಾರಾಗೈತೆ ಹೋಗೋ ಗುಂಡುಗೆ. ಹೌದು. ಗುಂಡಮ್ಮ ಹೋಗಮ್ಮ ಗುಂಡು ಟ್ಯಾಗ್ ಹಾಕೊಳಗ ಅವನಿಗೆ ಗುಂಡು ಟ್ಯಾಗ್ ಹಾಕೊಳ್ಳೋ ಹಾಕೋ ಟ್ಯಾಗ್ ಇಲ್ಲ ಐತೆ ನೋಡು ಎದ್ಗ ಬರಗುಂಡ ಈಚೆ ಕರ್ಕೊಂಡೈತೀನಿ. ಅವನೇ ಕರ್ಕೊಂಡು ಹೋಗ್ತಾನ ನೀನು ಟ್ಯಾಗ್ ಬಿಡ ಹಾಕಲ್ಲ ಅವನೇ ನಿನ್ನ ಕರ್ಕೊಂಡು ಹೋಗ್ತಾನು ಬಾಯಾಗ ಬಂದು ಎಲ್ಲ ಬಾಯಾಗ ಬಿಟ್ಟಾನು ಹುಷಾರು ಅವನು ನಿನ್ನ ಹತ್ರ ಭಾರಿ ಆಟ ಆಡ್ತಾನ ಅವನು. ಹಾಂ ವಾ ಹೋಗ ಅವನೇನು ಅವನೇ ಕರ್ಕೊಂಡು ಹೋಯ್ತಾನೆ ಅದಕ್ಕೆ ಟ್ಯಾಗ್ ಹಚ್ಕೊಂಡು. ಏಯ್ ಅದು ಯಾಕೆ ಹಂಗಾಡ್ತದ ನಿನ್ನ ಹತ್ರ ಅವನು ಕರ್ಕೊಂಡೋಗಲೇ ಸಹಾಯ ಮಾಡಿಸ್ಬಿಟ್ಟು ಆಮೇಲೆ ಅಂತ ಅದಕ್ಕೆ ಸ್ನಾನ ಮಾಡ್ಸಕ್ಕೆ ಕರ್ಕೊಂಡು ಹೋಗ್ಬಿಟ್ಟನು ಅಂತ ಭಯ ಆಗ್ಬಿಟ್ಟದ ಅವನು. ಬಾ ಏಯ್ ಬಿಡು ಅದು ಯಾಕೆ ಹಂಗಾಡ್ತೀವಿ ಗುಂಡ ಲೇ ವಾಕಿಂಗ್ ಈಚೆ ಎಲ್ಲ ಕೊಡು ಒಳಗಡೆ. ಅವನಿಗೆ ಗೊತ್ತಾಯ್ತು ಯಾವನು ಆಚೆ ಕರ್ಕೊಂಡು ಹೋಯ್ತಲ್ವ ಅಂತ. ಇಲ್ಲಡತ್ತ ಗ್ಯಾಸ್ ಹೊಡ್ಕೊಂಡ ಗುಂಡು ಗುಂಡು ಏ ಸುಮ್ಮನೆ ಇರೋ ಅಯ್ಯೋ 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 ಯಾಕೆ ಹಿಂಗಾಡುತ್ತೆ ಎಲ್ಲರೂ ಮಡಗಿಡ್ಕಡತ್ತಲ್ಲ ಗುಂಡೆಗೆ ಅದೇ ಇಕ್ಕಂಡವನು ಒಂದ್ಸಲಿ ಇಕ್ಕಂಡಲ್ಲ. ಏಯ್ ಗುಂಡಮ್ಮ ಬಾರ ಇಲ್ಲಿ ಗುಂಡುರಾಜ್ ಬಾ ಇಲ್ಲಿ ಗುಂಡುರಾಜ್. ಈಗ ಈಚೆ ಕರ್ಕೊಂಡು ಹೋಗೋ ಟೈಮು ನಾನು ಯಾರು ಮತ್ತೆ ಕೇಳಲ್ಲ ಅಂತ. ನಾನು ಯಾರು ಮಾತ್ರ ಕೇಳಲ್ಲ ಅಂತ ಅದು ಇವಾಗ ಗುಂಡು ಮರಿ ಏಯ್ ಗುಂಡಮ್ಮ ಇವನೇನು ಗುಂಡು ಸರಿಯಾಗಿ ಮಾತು ಕೇಳಲ್ಲ ಕಣ ಕರ್ಕೊಂಡು ಹೋಗ್ಬಿಡ ವಾಕಿಂಗ್ಗೆ ಹೋಗ ಟ್ಯಾಗ್ ಬಿಚ್ಚಿಬಿಡವ ಹೇಳಿ ಮತ್ತೆ ಕೇಳಲ್ಲ ಟ್ಯಾಗ್ ಬಿಚ್ಚಿಬಿಡ ಬಾರ ಟ್ಯಾಗ್ ಬಿಚ್ತೀನಿ ನಿನ್ನ ವಾಕಿಂಗ್ ಕರ್ಕೊಂಡು ಹೋಗಲ್ಲ ಇವತ್ತು ಕೇಳಲ್ಲ ಕರೆದ್ರು ಮಾತಾಡಲ್ಲ. ಏಯ್ ಗುಂಡು ಬಿಡ ಹೋಗ ಕರ್ಕೊಂಡು ಹೋಗುವಂತ ಕಡೆ ಅವನೇ ಕರ್ಕೊಂಡು ಹೋಗ್ತಾನೆ ಹೋಗ ಅವ್ನ ಜೊತೆ ಹೋಗ ಈಗ ಬರ ಹೋಗ ನೋಡು ನಿನ್ನೆ ಕರ್ಕೊಂಡು ಹೋಗ್ತಾನೆ ವಾಕಿಂಗ್ ಬಾ ಹೋಗಲ್ಲ ಅಂತ. ವಾಕಿಂಗ್ ಹೋಗ್ಬೇಕಾ ಹಂಗ ಹೋಗೋಣ ಬಾ ಆಯ್ತು ಹೋಗೋಣ. ಹಾಂ ಗೊತ್ತಿಲ್ಲ ಕಡೆಜ ಅದು ಯಾಕೆ ಹಂಗಾಗ್ತೈತೆ ಅಲ್ಲೋಡು ವಿಚಾರ ಕತ್ಕಿಸ್ಬಿಟ್ಟಾರ ಮೇಲೆ ನಿನಗೆ ಇಲ್ಲಿ ಹಿಂಗೆ ಸದ್ಯ ಹೊಡಿತೇನೋ ಹೊಡಿತದ ಗ್ಯಾರಂಟಿ ಹೊಡಿತದ ಬರ್ಕೊಂಡ ಬಾ. ಮನೆಯೆಲ್ಲ ಖಾಲಿ ಮಾಡ್ತಾ ಇದೀವಿ. ಆ್ಯಕ್ಚುಲಿ ಒಂದಷ್ಟು ಐಟಮ್ಸ್ನ ಇವಾಗ ಬೇಕಾಗಿರೋ ಮನೆ ಐಟಮ್ಸ್ ಎಲ್ಲ ಬೇರೆ ಇಟ್ಕೊಳ್ತಾ ಇದ್ದೀನಿ. ಇನ್ನೊಂದಷ್ಟು ಐಟಮ್ಸ್ ಎಲ್ಲ ಫುಡ್ ಹಾಕಿದ್ದೀವಿ. ಸೊ ಇವತ್ತು ಫುಲ್ಲು ಮನೆ ಎಲ್ಲ ಖಾಲಿ ಮಾಡ್ಬೇಕಂತ ಪ್ಲಾನಿಂಗ್. ನೆಕ್ಸ್ಟ್ ನೋಡುವ ಏನಾಗುತ್ತೆ ಈಗೆಲ್ಲ ಖಾಲಿ ಮಾಡ್ತೀವಿ ಅಂತ ವಿಡಿಯೋ ನೆಕ್ಸ್ಟು ಯಾರು ಟಮಾಟೋ ಕಟ್ಕೊಂಡು ನೋಡೋಣ. ಹೇ ಗುಂಡ ಆಚೆ ಹೋದೆ ಬೀಳ್ತಾ ಹೋದೆ. ಎತ್ಕೊಂಡೋಗಿ ಇನ್ನೂ ವಸ್ತುಗಳವೆ ನೋಡಲ್ಲಿ ಎತ್ಕೋರ. ಗುಂಡು ಗುಂಡು ಬಡಿ ಗುಣಮ್ಮ ಗುಂಡಮ್ಮ
ಎಷ್ಟು ತೊಳೆದಿರೂ ಹೋಗಿಲ್ಲ. ಅವತ್ತೆಲ್ಲ ತೊಳೆದಿದ್ದೀವಿ, ಹೋಗೇ ಇಲ್ಲ. ಈ ರೂಮಲ್ಲೆಲ್ಲ ಕಡೆ ಅದೇ ಕಾಲು ಹೆಜ್ಜೆಗಳು ವೈಟುಗವೆ. ಇನ್ನೂ ಒರೆಸಿ ಒಂದಷ್ಟು ವರ್ಷವರೆಗೂ ಹೋಗಲ್ಲ ಕಣಪ್ಪ. ಹೋಗ್ತಿಲ್ಲ ಅದು. ಎಲ್ಲ ಸಾಮಾನಲ್ಲಿ ತುಂಬಬೇಕು, ಸ್ವಲ್ಪ ಎಲ್ಲ ಆ್ಯಕ್ಚುಲಿ ಇವತ್ತೊಂದಷ್ಟು ಆಟೋದಲ್ಲಿ ಸಾಗಿಸ್ಬಿಡೋಣ ಐಟಮು ಅಂತ. ಆ್ಯಂಕಲ್ ಡೆಲಿವರಿ ಮಾಡಿದ್ರೆ ಆ್ಯಕ್ಚುಲಿ ಅವ್ರು ಯಾರು ಎಲ್ಪಿಗೆ ಬರ್ತಾಯಿಲ್ಲ. ಅದಕ್ಕೆ ಬೇಡ ಬಿಡು ಅಂತೇಳಿ ಒಂದು ಸ್ವಲ್ಪ ಗೊತ್ತಿರೋರ್ಗೆ ಹೇಳಿದ್ವಿ, ಬೇರೆಯವ್ರ ಕಡೆಯಿಂದ ಹೇಳಿಸ್ದೆ. ಅವರು ಒಂದು ಗಾಡಿ ತೊಗೊಂಡು ಬರ್ತಾರಂತೆ. ಬೀರು ದೊಡ್ಡ ಮಂಚ ಎಲ್ಲ ತೊಗೊಂಡು ಬರಬೇಕು. ಚಿಕ್ಕ ಐಟಮ್ ಎಲ್ಲ ಆಟೋದಲ್ಲಿ ಸಾಗಿಸೋಣ ಅಂತೇಳಿ ತಗೊಂಡು ಬಂದಿರೋದು. ಇಲ್ಲಿಗೆ ಯಾಕೆ ಎತ್ಕೊಂಡೈತೆ ಇದಪ್ಪ ಪಾಪ? ಈ ರೂಮ್ಗೆ ಇಡಬೇಡ ಕಣ. ಮ್ಯಾಟ್ ನಾಯಿನಾ ಅಲ್ಲ ಹಾಕ್ಬಿಟ್ಟೋಗಂಬ ಕತ್ತನ ಮಗ ಯಾವಾಗ ಕಯ್ಯಾವ ಅಂತ ನಾಯಿ ಕರ್ಕೊಬರಮ್ಮ ಪಾಪ ಒಳಗಡೆಗೆ. ಎಷ್ಟೊಂದು ಕೆಲಸ ಬಿದ್ದಿದ್ದಾವೆ, ಯಾವಾಗ ಶಿಫ್ಟ್ ಮಾಡ್ತೇವೋ ಏನೋ ಗೊತ್ತಿಲ್ಲ. ಸೊ ಒಂದೆರಡು ಕೆಲಸ ಎಲ್ಲ ಸಖತ್ತು ಕೆಲಸಗಳಿದ್ದಾವೆ. ಆ್ಯಕ್ಚುಲಿ ಮನೆ ಶಿಫ್ಟ್ ಮಾಡೋದಂದ್ರೆ ತುಂಬ ಕಷ್ಟದ ಕೆಲಸ ಬಿಡಿ. ಯಪ್ಪ ನಂಗೆ ಭಯ ಆಗುತ್ತೆ ನಮಗೆ ಹೇಳ್ಬೇಕು ಅಂದರೆ ಒಂದು ಕಡೆ ಶಿಫ್ಟ್ ಆಗೋದಕ್ಕೆ. ಆ್ಯಕ್ಚುಲಿ 2ನೇ ಡೋಸು ಇಂಜೆಕ್ಷನ್ ಇಕ್ಕಿಸ್ಕೊಂಡೆ. ಯಪ್ಪ ನೋವಾಯ್ತೈತೆ ಸರಿಯಾಗಿ. ಅಪ್ಪ ಪೂರ್ವಿದು 3ನೇ ಡೋಸ್ ಇಂಜೆಕ್ಷನು ಆ್ಯಕ್ಚುಲಿ ಒಂದು ಕಂಪ್ಲೀಟ್ ಆಯಿತು. ಇನ್ನು ಯಾವ ಇಂಜೆಕ್ಷನ್ ಇಲ್ಲ ಅವನಿಗೆ, ನನಗೈತೆ. ಸೊ ಇನ್ನೂ ನಂದು 2 ಡೋಸ್ ಇದೆ. ಟೋಟಲ್ 4 ಡೋಸ್ ಇದ್ದಿತ್ತು. ಪೂರ್ವಿದೇನೋ 3 ಡೋಸ್ ಇತ್ತು ಅಷ್ಟೇ, ಕಂಪ್ಲೀಟ್ ಆಯಿತು. ಎಲ್ಲ ಐಟಮ್ ಒಂದಷ್ಟು ಚಿಕ್ಕ ಪುಟ್ಟದ ಐಟಮ್ ಫಸ್ಟ್ ಇಲ್ಲಿ ತುಂಬಿಡೋದು, ಆಮೇಲೆ ಅವ್ರು ಬಂದಾದ್ಮೇಲೆ ಯಾರು ಹೇಳಿದ್ದೀವಿ ಅವ್ರಿಗೆ ಐಟಮ್ಸ್ ಆಮೇಲೆ ತರೋದು. ಮತ್ತೆ ಎಲ್ಲ ಖಾಲಿ ಮಾಡ್ತಾಯಿದ್ದೀವಿ. ಗುಂಡು ಏನು ಮಾಡಿದ್ರಿ ಗುಂಡು? ಹೇಯ್ ಏನೋ ತಿಂತದ, ಆಳು ಮೂಳು ಎಲ್ಲ ತಿಂತದೆ. ಅನ್ನ ತಿನ್ನೋದು ಬಿಟ್ಟು ಏನೇನೋ ತಿನ್ನತ್ತೆ. ಎಷ್ಟು ಸರಿ ಹೇಳೋದು ನಿಮಗೆ ಊಟ ತಿನ್ನಂತ? ಹೋದ್ರೆ ಮಣ್ಣು ತಿನ್ಬಿಡ್ತಾನೆ ಕಣ ಗುಂಡ. ಆಲ್ಮೋಸ್ಟ್ ಎಲ್ಲ ಖಾಲಿ ಐಟಮು, ದೊಡ್ಡದೆಲ್ಲ. ಇನ್ನು ಚಿಕ್ಕದಿದೆ ಎಲ್ಲ. ನಾವು ಇವಾಗ ಇನ್ನೊಂದು ಸರಿ ಬರ್ತಾರಷ್ಟೆ. ಯಾಕೆ ಮಲ್ಕೊಂಡಿದ್ದೆ ಬೈಲಿ ಗುಂಡು? ಇಷ್ಟೇ ಇವತ್ತು ಮನೆದು ಋಣ ಮುಗೀತು ಬಾ ಇವತ್ತಿಂದು. ಹೋಗೋಣ ಇವತ್ತೆಲ್ಲ ಎಲ್ಲ ಖಾಲಿ ಬಾ ಇವತ್ತು. ಹೋಗೋಣ ಬಾ, ಹೊಸ ಮನೆ ಹೋಗೋಣ ನಾವು. ಬರಮ್ಮ ನೋಡು. ಮೂಡಿಲ್ವಾ ನೋಡವೆಲ್ಲ? ನೋಡಪ್ಪ ಪಾಪು, ಆ ಸ್ಟೆಪ್ನೆಲ್ಲ ಇದಕ್ಕಾಕಿ ಏನ್ಕರ ಕೊಡೋಗು. ಹೆಂಗೆ ತೊಗೊಂಡೋಗ್ತಾರೆ ಅದನ್ನು? ಆ ಚೀಲನೇ ಕೊಟ್ಬಿಡಿ, ಚೀಲನೇ ಕೊಡು. ಎಲ್ಲ ಮಿಸ್ ಆಗಿಬಿಡ್ತವೆ ಮತ್ತೆ. ಎಲ್ಲ ಒಟ್ಟಿಗೆ ಹಾಕಿಸ್ಬಿಡು, ಸ್ಟೆಪ್ದು ಇದು ಎಲ್ಲನೂ, ಟ್ರೇಗಳು ಮತ್ತು ಆ ಕಂಬಗಳೆಲ್ಲನೂ. ಗುಂಡು ಏನು ಮಾಡ್ತಿದ್ದೀಯ ಗುಂಡಮ್ಮ? ಬೈಲಿ ಗುಂಡಮ್ಮ, ಬಾರಿ ಇಲ್ಲಿ ಗುಂಡು. ಮನೆಯೆಲ್ಲ ಫುಲ್ ಖಾಲಿ. ಹೊಸ ಮನೆಗೆ ಹೋಗೋಕ್ಕಾಗುತ್ತೆ, ಸೊಳ್ಳೆಗಳು ಇರ್ತಾವೆ ರಾತ್ರಿ. ಏನು ಮಾಡ್ತಪ್ಪ, ಈ ಜೀವ ಇರೋ ಮನುಷ್ಯಗಿಂತ ರಕ್ತ ಇರೋ ಸೊಳ್ಳೆನೇ ವಾಸಿ ನಮಗೆ, ಗೊತ್ತಾಯ್ತಾ? ಸೊಳ್ಳೆಗೆ ಎತ್ಕೊಂಡು ಹೆಂಗೋ ಬದುಕ್ಬೋದು, ಜನಗಳಿಗೆ ಎತ್ಕೊಂಡು ಬದುಕಾಗಲ್ಲ ಅಂತ ಕಿತ್ತೋದು ಜನಗಳಿರ್ತವೆ ಅಕ್ಕಪಕ್ಕದಲ್ಲಿ. ಏನು ಮಾಡ್ತೀರ? ಕಾಡ್ಗೆ ಹೋಗಿ ಬದುಕ್ಬಿಡ್ಬೋದಂತೆ, ಈ ಮನುಷ್ಯ ಜೊತೆ ಬದುಕೋಕ್ಕಾಗಲ್ವಂತೆ. ಇದು ನನ್ನ ಒಂದು ಅದೇನು ಹೇಳ್ತಾರಲ್ಲ, ಅನುಭವದ ಮಾತು. ತಗೋಬೈಲಿ, ನಾನು ಕೀ ಕೊಡ್ತೀನಿ, ಗಾಡಿ ಚೆಕ್ ಮಾಡಿಬಿಟ್ಟು ಬ್ಯಾಟ್ರಿನ ಆಮೇಲೆ ಇದು ಮಾಡು. ಯಾಕಂದರೆ ಗಾಡಿ ಹಾಕೊಂಡು ಬರ್ಬೇಕು ನಾನು, ಅದಕ್ಕೆ ನೀವು ಹಂಗೆ ತೊಗೊಂಡು ಕೊಟ್ಬಿಟ್ರೆ ಮೇಲೆ ಏನು ಮಾಡೋದು? ಪಾ ಎಡಗಾರು ಕೊಡಬಾರ್ದು ಅಂತ ಕೀಗಳನ್ನ. ಬಲಗೈಲಿ ಕೊಡ್ತಾಯಿದ್ದೀನಿ ಬಿಡ್ಕೊಳೋ. ಒದೆ ಬೇಕಾ ನಿನಗೆ? ಹೋಗ್ಬೇಕಾ? ನೋಡ್ಬಿಟ್ಟು ಬ್ಯಾಟ್ರಿ ಎಷ್ಟೈತೆ ಅಂತ ಹಾಕು. ಇದೆಲ್ಲ ಎಷ್ಟೈತೆ ನೋಡು. ಅವ್ರು ಅಂಟಾಗಿರ್ತಾರೆ ಅಷ್ಟೊತ್ತಿಗೆ. ಈ ಒಳ್ಳೆ ಸೋಂಬೇರಿ ಮಾಡಿ ತಗೊಂಡು ಫ್ಯಾನ್ ಇಲ್ಲ ಅಂದರೆ, ಗಾಳಿ ಇಲ್ಲದೆ ಅಂದರೆ ಬದುಕೋದಕ್ಕೆ ಆಗಲ್ಲ ಈ ಶಕೆಲ್ಲ.
ಬಲ್ಪ್ಗಳೆಲ್ಲ ನಮ್ದೇನೆ ಎಲ್ಲ ಬಿಚ್ಕೋಬೇಕು. ಟೂ ಪ್ಲೇಟ್ ಬೇರೆ ಐತೆ. ನಾಳೆಗೆ ಒಂದು ಸ್ವಲ್ಪ ಬಿಚ್ಚಿಸ್ಕೊಂಡು ಕತ್ರಿ ಕಟ್ ಮಾಡ್ಕೊಂಡು ಹೋಗ್ಬಿಡೋಣ. ಕರೆಂಟ್ ಇಕ್ಬಿಡ್ಲಾ? ಸುಮ್ಮನೆ ಹಂಗೆಲ್ಲ ಮಾಡ್ಕೊಂಡು ಅಲ್ಲಿ ಪ್ಲಾಸ್ಟರ್ ಹಾಕೋರಲ್ಲ, ನಾವು ಪ್ಲಾಸ್ಟರ್ ತೆಗೆದ್ರೆ ಓಪನ್ ಆಗುತ್ತೆ. ಹೋಗು ನೋಡ್ಬಿಡಿ, ಟೈಮ್ ಐತಿಲ್ಲ ಅವ್ರಿಗೆ ಕಿತ್ಕೊಂಡು ಕೊಡೋದು. ನೀನು ಮನೆಗೆ ಚೇಂಜ್ ಮಾಡ್ಬೇಕಾದ್ರೆ ಹಿಂಗೇನಪ್ಪ ಕಷ್ಟ. ಏನು ಮಾಡಕೈತದೆ? ಮಜಾ. ಅದನ್ನ ಜೋಡ್ಸೋ ಹೊತ್ತಿಗೆ ಇನ್ನ ಮಜಾ ಗೊತ್ತಾಯ್ತು ನೋಡಿ. ಈಗ ಅಲ್ಲಿ ನಿಕ್ಲಿಕ್ಕೆ ಬತ್ತೈತೆ. ಎದಕ್ಕದ ಸುಮ್ಮನೆ ಎದಕ್ಕದ ಸುಮ್ಮನೆ ಸುಮ್ಮನೆ ಎದಕ್ಕದ ಪಾಪ ಗುಂಡ ಬಾಯ ಮೈಲಿ. ನನ್ನ ಮಗನೇ ನಾಯಿ ಮರಿದೆ ಎದಸ್ತ ಪೂರಿ ಹೊಡ್ದಾಕ್ಬಿಡ್ತೀನಿ ನೋಡ. ಬಾಯ್ಲಿ ಗುಂಡು ಬಾ ಮೈಲಿ. ಪಾಪ ಗುಂಡುನೇ ಹೆಂಗೆ ಎದಸ್ಬಿಟ್ಟು ಕಳಿಸ್ಬಿಟ್ಟ. ಬಾ ಮೈಲಿ ಗುಂಡು ಬಾಮ್ಮ ಮುದ್ಬಿಡ್ತೀನಿ ನೋಡ. ನೀನು ಓದ್ತಾನೆ ಅದೇನೋ ಇನ್ನೊಂದು ಸಾರಿ ಮಾಡ್ರೆ ಬುಳ್ಳೋಡ್ ಹಾಕ್ಬಿಡ್ತೀನಿ. ಇಲ್ಲ ಅದು ಎಲ್ಲಿತ್ತೋ ಕದ್ದಿಕ್ಕಿದ್ದೋ ನೋಡಿ ಸಿಕ್ಬಿಟ್ಟೈತೆ ಮನೆ ಇದು ಮಾಡ್ಬೇಕಾದ್ರೆ. ಬಾಯ್ಲಿ ಗುಂಡು ಬಾ. ಪಾಪ ಮಲಗಿದವನ್ನ ಇದು ಮಾಡ್ಬಿಟ್ಟ. ಬಾ ಮೈಲಿ ಗುಂಡು ಬಾರ. ನಾನು ಕೂಗಿಸಲ್ಲ ಬಾ ಇನ್ನೊಂದು ಸಾರಿ. ಬಾ ಊದಿಸಲ್ಲ ಬಾ. ಬಾ ಗುಂಡು ಜತಕೊಂಬಿಟ್ಟ. ಓನಮ್ಮ ಊದ್ಬಿಟ್ನ ಚೆಚ್ಬಿಡೋಣ ಬಾ ಅವನಿಗೆ ಪುಲ್ಡೆ ಮೇಲೆ. ಪಾಪ ಬಂದು ಇದು ಹೇಳ್ತಾವ್ನು, ಕಂಪ್ಲೇಂಟ್ ಹೇಳ್ತಾವನೆ. ಕಳ್ಳ ನೋಡಿ ಊದ್ಬಿಟ್ಟ ಇಲ್ಲಿ ಬಂದು ಅಂತ. ಎತ್ಕೊ ಪರ್ಸ್ ಬಿದ್ದೈತದ ಎತ್ಕೊ. ಅಮ್ಮ ಪರ್ಸ್ ಬಿದ್ದೈತದ ಎತ್ಕೊಳ. ಓನಮ್ಮ ಊದ್ಬಿಟ್ನ ಜೋರಾಗಿ. ಒಡೆ ಸುಮ್ಮನೆ ಅವನಿಗೆ ಕತ್ತೆ ನನ್ನ ಮಗನಿಗೆ. ಪಾಪ ಹೆಂಗೆ ಕಂಪ್ಲೇಂಟ್ ಹೇಳ್ತಾವೆ ನೋಡು. ಮಮ್ಮಿ ಇಲ್ಲಿ ನೋಡು ಊದ್ಬಿಟ್ಟವ್ನು ಇಲ್ಲಿ ಬಂದು ಅಂತ ಹೇಳ್ತಾವ್ನು. ಬಾಯ್ಲಿಗುಂಡು ಏನು ಮಾಡೋದಮ್ಮ? ಏನು ಮಾಡ್ದ ನೋಡು? ಕದ್ದಿಕತ್ತವ ನೋಡು. ವೀಲ್ ಚೇರ್ ಕೆಳಗಡೆ ಕದ್ದಿಕತ್ತಾನೆ. ಏನಿಲ್ಲ ಅವ್ನು ಒಡೆಯಕ್ಕೆ ಬಂದ ಏನು ಮಾಡಕ್ಕೆ ಬಂದ್ರು ವೀಲ್ ಚೇರ್ ಎಡೆ ಕದ್ದಿಕೊಂಬಿಡ್ತಾನೆ. ಗುಂಡು ಗುಂಡಮ್ಮ ಎಲ್ಲಿದ್ಯಾ ಗುಂಡು? ನೋಡಿ ಗುಂಡು ನೋಡಿ ಗುಂಡು. ಅಯ್ಯೋ ಒಳ್ಳೆ ಗುಂಡು. ಪುಕ್ಳು ಗುಂಡು ಇದು ಗುಂಡು. ಏನ್ಮ ಏನು ಮಾಡ್ತಾನೆ? ಪೀಟೆ ಮಾಡ್ತಾನೆ ಅವನು. ಚಚ್ಬಿಡೋಣ ಸುಮ್ಮನೆ ಅವನಿಗೆ ಹಾಕೊಂಡು ಬುಡ್ಡೆ ಮೇಲೆ ಹೊಡೆದ್ಬಿಡೋಣ ಅವನ. ಬಾಲ ಎತ್ಕೋಗು. ಬಾಲು ಒಡಗೆ ಬಾಲ ಎತ್ಕೊ ಬರೋ ಗುಂಡಮ್ಮ. ಓಡೆ ಓಡು ಬಾಲ ಎತ್ಕೊಂಬರಕ. ಪಾಪ ಎದುರಿಸ್ಬಿಟ್ಟ ಅವ್ನಿಗೆ. ಹೋಗ ಮನೆಗಿರೋನ್ಗೆ ನೋಡು ಯಾವಾಗ ಕದ್ದಿಕೊಂಬಿಡ್ತಾನೆ. ಹೋಗಿ ವೀಲ್ ಚೇರ್ ಕೆಳಗಡೆ. ಹೆಂಗು ಯಾರು ಹಿಡ್ಕೊಂಡು ಹೋಗಿ ಬರಲ್ಲ ವೀಲ್ ಚೇರ್ ಕೆಳಗಡೆ ಅಂತ. ಬಿಡ ಅವನ ಆಟ ಅಲ್ಲಿ. ಒಡಗಮ್ಮ ಗುಂಡು ನೀನು ಎತ್ಕೊಂಬರಕಮ್ಮ. ಒಡಗು ಬಾಲ ಎತ್ಕೊಂಬರಕು. ಓಡು ಎತ್ಕೊಂಡು ಬಾ. ಪಾಪ ಎತ್ಕೊಂಡು ಬೇಗ ಬಾ. ಎಲ್ಲ ಎತ್ಕೊಂಬರ್ಲಿಲ್ವಾ? ಎತ್ಕೊಂಬರ್ಬೇಕು ತಾನೆ. ಓಡು ಎತ್ಕೊ. ಎಲ್ಲ ಎತ್ಕೊಂಡ್ಬಿಟ್ಟ. ಎದಗಳು ಓಡ್ಬಿಟ್ಟ. ಗುಂಡು ಹೋಗು ಬಾಲ್ ಹಿಡ್ಕೊಂಬಿಡು. ನೀನು ಕೊಡ್ಬೇಡ ಅವನಿಗೆ ಬಾಲ. ಹಿಡ್ಕೊಂಬಿಡು. ಒಳಗೆ ಹಿಡ್ಕೊಂಬಿಡು. ಕೊಡ್ಬೇಡ ಬಾಲ. ಹಿಡ್ಕೊಂಬಿಡು ಹೇಳ್ತೀನಿ. ಕೊಡ್ಬೇಡ ಅವನಿಗೆ. ಎದ್ಕೊಂಡು ಹಾಕ್ಬಿಡು. ಎದಗಾರ ಒಡಬಿಡು. ಒಡಗಮ್ಮ ಎತ್ಕೊಂಬಿಡು. ಒಳಗೆ ಬಿಡು. ಎದಗಾರ ಒಡಗ್ಬಿಡು. ಕಚ್ಚಾಕ್ಬಿಡು ಹೇಳ್ತೀನಿ ಅದನ್ನು. ಬಾಲ್ ಎಲ್ಲರೂ ಹೊಡೆದಾಕ್ಬಿಡ್ತಾನೆ ಏನ್ಕಾರ ಅಂತ ಹೇಳ್ಬಿಟ್ಟು ಕದ್ದಿಕ್ಕಿದ್ರೆ ಸಿಕ್ಬಿಟ್ಟೈತೆ ನೋಡಿ ಆ ಬಾಲೊಂದು. ಆ ಪಿ ಒಂದು ಈ ಬಾಲೊಂದು ಎರಡು ಸಿಕ್ಬಿಟ್ಟವು. ಗುಂಡು ಮಾಡ್ಬಿಟ್ಟು ಆಮೇಲೆ ಒಡಗಮ್ಮ ಎತ್ಕೊಂಬರೋಗು. ಒಡಗು ಎತ್ಕೊಂಡು ಒಳಗ್ಬಿಡು ಎಲ್ಲಾರ. ಯಾಕೋ ಬೀಳ್ಸ ಕೆಳಗಡೆ ಕೊಟ್ಟದ್ನ. ಇಲ್ಲ ಎಲ್ಲಿಗೆ ಹೋದೆ? ಯಾಕೆ ಎಲ್ಲ ಹೋಗ್ಬಿಟ್ಟೆ? ಹಾಂ ಅಯ್ಯೋ ಇರೋಬರೋ ಸಾಮಾನೆಲ್ಲ ಒಂದೇ ದಿನಕ್ಕೆ ಶಿಫ್ಟ್ ಮಾಡಿಬಿಟ್ಟು ಎಲ್ಲೂ ಹೋಗಕ್ಕಾಗಲ್ಲ. ಎಲ್ಲ ಐಟಮ್ ತುಂಬ್ಕೊಬಿಟ್ಟೈತೆ. ಎಷ್ಟು ಐಟಮ್ ನೋಡಿ, ಎಷ್ಟೊಂದು ಐಟಮ್ಗಳು ಹಂಗೆ ಬಿದ್ದಿದ್ದು ಎಲ್ಲ ದಾರಿರೇನೆ ಮುಚ್ಚಿದೆ ನೋಡಿ. ಎಲ್ಲೂ ಜಾಗ ಇಲ್ಲ. ಡೋರ್ ಒಂದು ಕ್ಲೋಸ್ ಮಾಡ್ಕೊಂಡಿದ್ದೀವಿ ಸದ್ಯಕ್ಕೆ. ಸೊ ಇನ್ನೊಂದಷ್ಟು ಐಟಮ್ನ ಸ್ವಲ್ಪ ಅಲ್ಲಿ ಇಲ್ಲಿಗೆ ಜರುಗಿಸ್ಬಿಟ್ಟು ರೂಮ್ಗೆ ಹೋಗೋಷ್ಟು ಜಾಗ ಮಾಡ್ಕೊಂಡು
ಅಪ್ಪ ಇವತ್ತು ಹೆಂಗೋ ಮಲ್ಕೊಂಬಿಟ್ರೆ ಸಾಕು, ಹೋಗೋದಾಗ ಊಟ ಇಲ್ಲ ಏನಿಲ್ಲ. ಇವತ್ತು ಸಾಮಾನೆಲ್ಲ ಶಿಫ್ಟ್ ಮಾಡಿ ಪಾಪ ಪುಣ್ಯಾತ್ಮರು ಯಾರೋ ಒಬ್ಬರು ಸಿಕ್ಕಿದ್ರು, ಗೊತ್ತಿರೋರ ಕಡೆಯಿಂದ ಗೊತ್ತಿರೋರು ಸಿಕ್ಕಿದ್ದು. ಅವ್ರ ಕಡೆಯಿಂದ ಗಾಡಿಗೆ ಹಾಕಿಸ್ಕೊಂಡು ಬಂದು ಪಾಪ ಅವರು ಎತ್ತೋದು ಇಳಿಸೋದು ಎಲ್ಲ ಮಾಡಿ ಹೋದರು ಪಾಪ. ಹೊಂಟೋನಾ ಕುಂಡ ಹೊಂಟೋನ? ಹೈ ಕಿರ್ಚ್ಬೇಡ, ಸುಮ್ಮನೆ ಇರು. ಏಯ್ ಬಾರ ಪೂರ್ವಿ. ಹೋಗ್ಬಿಟ್ರೆ ಸಾಕು, ಬಯ್ಯ ಅಂತ ಬಿಡ್ಕತಾನೆ. ನಿನ್ನ ಥರ ಆಟ ಆಡೋಕ್ಕೆ ಸಿಕ್ಕೋದಲ್ಲ ಜೋಡಿ, ಅದಕ್ಕೆ ತೀಟೆನ ಸುಬ್ಬಣ್ಣ ಅಂತ. ಪೂರ್ತಿ ಮನೆಯೆಲ್ಲ ಖಾಲಿ ಈಗ. ಸ್ವಲ್ಪ ವೇಸ್ಟ್ ಬಸ್ಸಲ್ಲಿದ್ದಾವೆ ಅಷ್ಟೇ. ಪೂರ್ವಿ ಒಂದು ಇದನ್ನು ತೊಗೊಳೋಗು, ಸೈಕಲ್ ತೊಗೊಳೋಗು. ಸೊ ಕಂಪ್ಲೀಟ್ಲಿ ರೂಮೆಲ್ಲ ಖಾಲಿ ಆಯಿತು ಇವಾಗ. ಸೊ ಕಂಪ್ಲೀಟ್ಲಿ ಶಿಫ್ಟಿಂಗ್ ಎಲ್ಲ ಮುಗೀತು. ಇವಾಗ ಕೀ ಕೊಟ್ಬಿಡ್ಬೇಕು ಓನರ್ಗೆ. ಬಟ್ ಇವತ್ತು ಕೊಡೋದ ನಾಳೆ ಕೊಡೋದ ಯೋಚನೆ ಮಾಡಬೇಕು. ಸೊ ಕೀಗಳೆಲ್ಲ ತಗೊಂಡಿದ್ದಾಯಿತು. ಇವಾಗ ಆ ಮನೆಗೆ ಹೋಗ್ತಾ ಇರೋವಂಥದ್ದು. ಸೊ ಆ ಮನೆಯಲ್ಲಿ ಒಂದಷ್ಟು ಸಾಮಾನುಗಳೆಲ್ಲ ಹಂಗೆ ಇದ್ದಾವೆ, ಏನು ಇನ್ನೂ ನಾವು ಜೋಡಿಸೇ ಇಲ್ಲ. ಇವತ್ತಿನ ವೀಡಿಯೋ ಇಷ್ಟೇ. ಒಂದು ಮನೆ ಶಿಫ್ಟ್ ಮಾಡಿದಾಗ ಎಷ್ಟೆಲ್ಲ ಟೈಮ್ ತೊಗೊಂಡು ಮಾಡ್ತೀವಿ ಅನ್ನೋದಕ್ಕೆ ಒಂದು ಉದಾಹರಣೆ. ಅದರಲ್ಲೂ ನನ್ನಂಥ ಒಂದು ಸಿಚುವೇಷನಲ್ಲಿರೋಳಿಗೆ ಒಂದು ಮನೆ ಶಿಫ್ಟ್ ಮಾಡೋದಂತೂ ಸಿಕ್ಕಾಪಟ್ಟೆ ಕಷ್ಟ. ಬಟ್ ಆದರೂ ಸ್ಟ್ರಗಲ್ ಮಾಡಿ ಇಷ್ಟೆಲ್ಲ ಮಾಡ್ತಾಯಿದ್ದೀನಿ. ಎಲ್ಲರೂ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು.